ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಈ ಸುದ್ದಿಗಳನ್ನು. ನಮ್ಮ ದೇಶಕ್ಕೆ ಇನ್ನೊಂದು ಯಾವ ನಮ್ಮ ದೇಶದ ಲಾಭ ಒಳ್ಳೆ ಸ್ಕೀಮ್ ಕುಡಿಯುವ ಹೆಣ್ಮಕ್ಳಿಗೆ ಬಹಳ ಆಸೆ ಇದೆ. ಅದನ್ನ ವ್ಯವಸ್ಥಿತವಾಗಿ ಹಿಂದಿನ ಆದ ರೀತಿಯಲ್ಲಿ ಹಿಂದಿನ ಬೇರೆ ಕ್ರಮಗಳನ್ನು ಮುಂದಾರಿಕೆ ಆದ ಎಲ್ಲ ಆನ್ಲೈನ್ ನಲ್ಲೇ ಎಲ್ಲ ಕೋಟಿ ಅಟ್ಲೀಸ್ಟ್ ನಮ್ಮ ಸುತ್ತ ಏನ್ ಯಾರಿಗೆ ಈಗ 39 ಕೋಟಿ 49 घर बंद काढले हे नको सर तुमच्या का गाडी निघाला ना तुम्ही काम तो सटले कॅब धरा नको केव्हा होंडाल इसके नाम पर गाड़ी है? हाँ इसके नाम पर है. किस नाम पर है? ಆತ್ಮೀಯ ಬಂಧುಗಳೇ, ಇವತ್ತೇನು ಜನಸಾಮಾನ್ಯರ ವೇದಿಕೆ ವತಿಯಿಂದ ಬೀದರ್ನಿಂದ ಬೆಂಗಳೂರುವರೆಗೂ ಜನಪರ ಯಾತ್ರೆಯನ್ನು ಯುವ ಪರಿವರ್ತನೆ ಯಾತ್ರೆ ಅಂತಾಗಿ ಇವತ್ತು ಬೀದರ್ನಿಂದ ಇದು ಬೆಂಗಳೂರು ತನಕ ಮಾಡ್ತಿರುವ ಪಾದಯಾತ್ರೆ ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಪ್ರತಿ ಜಿಲ್ಲೆ ಅಲ್ಲಿಂದ ಏನ್ ಬರ್ತಿರುವಂತ ಪ್ರತಿ ಜಿಲ್ಲೆಗೂ ಜಿಲ್ಲಾಧಿಕಾರಿಗಳಿಗೆ ಭೇಟಿ ಮಾಡಿ ಇರುವಂತಹ ಜ್ವಲಂತ ಸಮಸ್ಯೆಗಳ ಬಗ್ಗೆ ಡಿಸಿ ಅವರಿಗೆ ಮನವಿ ಮಾಡೋದು, ಜೊತೆಗೆ ಬೆಂಗಳೂರಿಗೆ ಪಾದಯಾತ್ರೆ ಮಾಡೋದು. ಇವತ್ತು ನಮ್ಮ ಶರಣ ಹೆಗಡೆಯವರು ಯಲ್ಲಪ್ಪ ಹೆಗಡೆಯವರು ನಮ್ಮ ಜೊತೆಗಿದ್ದಾರೆ, ಅವರು ಕೂಡ ಮಾತಾಡಬೇಕು. ಜೊತೆಗೆ ದ್ರಾವಿಡ ಕನ್ನಡಿಗ ಸಂಘಟನೆ ವತಿಯಿಂದ ಅಡಿಗೌಡರು ಇದ್ದಾರೆ, ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ದಯಮಾಡಿ ಒಂದು 2 ನಿಮಿಷದಲ್ಲಿ ಮುಕ್ತವಾಗಿ ಮಾತಾಡಬೇಕಂತೇಳಿ ತಮ್ಮಲ್ಲಿ ಕೇಳ್ಕೊಳ್ತೇವೆ. ರಾಜ್ಯದಲ್ಲಿ ಆ ಪಕ್ಷದ ರಾಜಕಾರಣಿಗಳು ಒಂದು ರೀತಿಯ ವಿಚಾರಗಳನ್ನ ಹೇಳಿದ್ರೆ, ಈ ಪಕ್ಷದ ರಾಜಕಾರಣಿಗಳು ಇನ್ನೊಂದು ರೀತಿಯ ವಿಚಾರಗಳನ್ನ ಹೇಳಿ ಜನರನ್ನ ದಿಕ್ತಪ್ಪಿಸ್ತಾ ಇದ್ದಾರೆ. ಜ್ವಲಂತ ಸಮಸ್ಯೆಗಳು ಏನು ಶಿಕ್ಷಣದಲ್ಲಿ ಹಿಂದೆ ಉಳಿದಿದೆ ರಾಜ್ಯ,
ಎಲ್ಲ ಸರ್ಕಾರಿ ಶಾಲೆಗಳಿಗೆ ಮೇಸ್ಟರ್ಗಳನ್ನ ಅಪಾಯಿಂಟ್ ಮಾಡಬೇಕು, ಆ ಒಂದು ವಿಚಾರ ಇರ್ಬೋದು. ಆಸ್ಪತ್ರೆಗಳಲ್ಲಿ ಎಕ್ವಿಪ್ಮೆಂಟ್ ಇಲ್ಲದೆ ಇರುವಂತ ವಿಚಾರ ಇರ್ಬೋದು, ರೈತರ ವಿಚಾರ ಇರ್ಬೋದು, ಇನ್ನ SC ST 2A ಮೀಸಲಾತಿಗಳ ವಿಚಾರ ಇರ್ಬೋದು, ಮಹಿಳಾ ಮೀಸಲಾತಿ ವಿಚಾರ ಇರ್ಬೋದು. ಇವೆಲ್ಲ ಜ್ವಲಂತ ಸಮಸ್ಯೆಗಳು. ಈ ವಿಚಾರಗಳನ್ನ ಜನ ಚರ್ಚೆ ಮಾಡುವಂಗಾಗ್ಬೇಕು. ಮುಖ್ಯವಾಗಿ ಯುವ ಜನರನ್ನ ಏನು ಯಾವ್ದಾವ್ದೋ ಯಾತ್ರೆಗಳನ್ನ ಮಾಡಿಸಿ ದಿಕ್ಕು ತಪ್ಪಿಸ್ತಾ ಇದಾರೆ ದೇವರು ಧರ್ಮದ ಹೆಸರಲ್ಲಿ, ಇವೆಲ್ಲವೂ ನಿಲ್ಬೇಕು. ಮತ್ತೆ ನಿಜವಾದ ಸಮಸ್ಯೆಗಳು ಏನಿದೆ ರಾಜ್ಯದ್ದು, ಅಭಿವೃದ್ಧಿಗೆ ಏನ್ ಬೇಕೋ ಆ ವಿಚಾರಗಳನ್ನ ಯುವ ಜನತೆ ಮಾತಾಡ್ಬೇಕು ಅಂತ ಹೇಳಿ ನಮ್ಮ ಯಲ್ಲಪ್ಪ ಹೆಗಡೆ ಅವರ ನೇತೃತ್ವದಲ್ಲಿ ಬೀದರಿಂದ ಬೆಂಗಳೂರವರೆಗೂ ಈ ಒಂದು ಯುವಜನ ಪರಿವರ್ತನಾ ಯಾತ್ರೆ ಮಾಡ್ತಾ ಇದ್ದೀವಿ. ಹರಿಹರದಲ್ಲಿ ಇವತ್ತು ನಮ್ಗೆ DSS ನ ಮಹಂತೇಶ್ ಅವರು ಬಹಳ ಸಹಕಾರ ನೀಡಿದ್ದಾರೆ. ಇನ್ನ ಮಾಧ್ಯಮ ಮಿತ್ರರು ರಾಜ್ಯಾದ್ಯಂತ ನಮಗೆ ಸ್ಪಂದನೆ ಕೊಡ್ತಾ ಇರೋದಕ್ಕೆ ನಾವು ಧನ್ಯವಾದಗಳನ್ನ ತಿಳಿಸ್ತೀವಿ. ಬೀದರಿಂದ ಬೆಂಗಳೂರುವರೆಗೆ ಯುವ ಪರಿವರ್ತನೆ ಯಾತ್ರೆಯನ್ನ ಮಾಡ್ತಾ ಇದೀವಿ. ಅಕ್ಟೋಬರ್ 2ರಿಂದ ಪ್ರಾರಂಭ ಆಗಿರ್ತಕ್ಕಂಥ ನಮ್ಮ ಯಾತ್ರೆ ಅಕ್ಟೋಬರ್ 13ರಂದು ಫ್ರೀಡಂ ಪಾರ್ಕ್ ನಲ್ಲಿ ಮುಕ್ತಾಯಗೊಳಿಸ್ತದೆ. ಮುಖ್ಯವಾಗಿರ್ತಕ್ಕಂಥ ವಿಷಯ, ರಾಜ್ಯದ 10 ಜ್ವಲಂತ ಸಮಸ್ಯೆಗಳನ್ನ ಇಟ್ಕೊಂಡು ಅದನ್ನ ಯುವಜನರಿಗೆ ಜಾಗೃತಿಯನ್ನು ಮೂಡಿಸಿದ ಮುಖಾಂತರ ಸರ್ಕಾರ ನಮ್ಮ ಪರವಾಗಿ ಈ ಎಲ್ಲಾ ವಿಚಾರಗಳ ಪರವಾಗಿ ಗಮನವನ್ನು ಹರಿಸಬೇಕು ಅಂತೇಳಿ ಯುವಕರು ಮತ್ತು ರೈತರು ಈ ನಾಡಿನ ಏಳಿಗೆಗೆ ಒಂದು ಪ್ರಮುಖವಾದ ಪಾತ್ರವನ್ನು ವಹಿಸ್ತಕ್ಕಂಥ 2 ವರ್ಗದ ಜನರನ್ನ ನಾವು ಮುಖ್ಯವಾಗಿ ಗಣನೆ ತೆಗೆದುಕೊಂಡು ಈ ಒಂದು ಯಾತ್ರೆಯನ್ನ ಮಾಡ್ತಾ ಇದ್ದೀವಿ. ಈಗ ಹರಿಹರಕ್ಕೆ ಈ ಯಾತ್ರೆ ಬಂದಿದೆ. ತಮ್ಮೆಲ್ಲರ ಸಹಕಾರದಿಂದ ಅದ್ದೂರಿಯಾಗಿ ಈ ಒಂದು ಯಾತ್ರೆ ಮುಂದೆ ಸಾಗ್ತಾ ಇದೆ. ಮಾನ್ಯ ದಾವಣಗೆರೆಯ ಜಿಲ್ಲಾಧಿಕಾರಿಗಳಿಗೆ ನಾವು ಇಲ್ಲಿಂದ ಈಗ ಹೋಗಿ ಅವರಿಗೆ ಮನವಿ ಪತ್ರವನ್ನ ಕೊಡ್ತಾ ಇದ್ದೀವಿ. ಕೊಟ್ಟು ಮತ್ತೆ ನಗರದಲ್ಲಿ ನಾವು ಜಾಥಾವನ್ನು ಪ್ರಾರಂಭ ಮಾಡ್ತೀವಿ. ಆತ್ಮೀಯರೇ, ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮ್ಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾ ಇರ್ರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾ ಇರಿ ಅಂತ ಹೇಳ್ತಾ H60 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.